ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಮಾಡುವಂಥ ಅತಿ ಶಕ್ತಿದಾಯಕವಾದ ಅತಿ ಲಾಭವನ್ನು ತಂದುಕೊಡುವಂಥ ಅದು ಮಂಗಳವಾರಕ್ಕೆ ಯಾಕೆ ಅಷ್ಟೊಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಮುಖ್ಯವಾಗಿ ಈಗಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಂತ ಮನೆ ಬೇಕು, ಅಥವಾ ದುಡ್ಡು ಕಾಸಿನ ಸಮಸ್ಯೆಗಳಿರುತ್ತೆ, ಆರೋಗ್ಯದ ಸಮಸ್ಯೆ ಇರುತ್ತೆ, ಮಕ್ಕಳಿಗೆ ಮದುವೆ ಆಗ್ತಾ ಇರೋದಿಲ್ಲ ಅನ್ನುವಂಥ ಸಮಸ್ಯೆ ಇರುತ್ತೆ. ಮಂಗಳವಾರ ಅಂದರೆ ಕುಜನಿಗೆ ಸಂಬಂಧಪಟ್ಟಂಥ ವಾರ ಹಾಗೂ ದೇವಿಯ ವಾರ ಅಂತ ಕೂಡ ಕರಿತೀವಿ. ಅಮ್ಮನವರಿಗೆ ಮಂಗಳವಾರ ಭಾನುವಾರ ಅನ್ನುವಂಥದ್ದು ವಿಶೇಷವಾದ ಶಕ್ತಿ ಇರುತ್ತೆ. ಮಂಗಳವಾರದ ದಿನ ಅಮ್ಮನವರಿಗೆ ಪೂಜೆ ಮಾಡೋದ್ರಿಂದ ಏನು ನೀವು ಕೇಳ್ಕೊಂಡಿರ್ತೀರ, ನಿಮ್ಮ ಸಮಸ್ಯೆಗಳು ಏನಾಗಿರುತ್ತೆ ಅವುಗಳನ್ನು ತೀರಿಸುವಂಥ ದಿನ ಅಂತಲೇ ಹೇಳಬಹುದು. ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತೆ, ದಂಪತಿಗಳಿಗೆ ಮಕ್ಕಳಾಗ್ತಾ ಇರೋದಿಲ್ಲ. ಅಂತಹವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಂಬಿಕೆ ಇಟ್ಟು ಓಂ ಸ್ಕಂದದೇವಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿ, ಯಾರಿಗೆ ಮದುವೆ ಆಗ್ತಾ ಇರೋದಿಲ್ಲ ನೋಡಿ, ಅಡೆತಡೆಗಳು ಬರ್ತಾ ಇರುತ್ತೆ, ತುಂಬ ಅಡಚಣೆ ಇರುತ್ತೆ, ಒಳ್ಳೆ ಮ್ಯಾಚಿಂಗ್ ಕೂಡ ಬರಬೇಕು, ಇದನ್ನೆಲ್ಲವೂ ಬಯಸುವಂಥವರು ಇದನ್ನು ಪ್ರತಿ ಮಂಗಳವಾರ ಹೇಳ್ಕೊಳ್ಳಿ. ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬಹುದು. ಯಾರಿಗೆ ಚರ್ಮದ ಕಾಯಿಲೆ ಇರುತ್ತೆ, ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ, ಅಥವಾ ದಂಪತಿಗಳಿಗೆ ಮಕ್ಕಳಾಗದೇ ಇರುವಂಥವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುವಂಥ ಬಡವರಿಗೆ ಯಾರಿಗಾದ್ರೂ ಪರವಾಗಿಲ್ಲ ಸ್ನೇಹಿತರೆ, ಹಾಲನ್ನು ದಾನ ಮಾಡಿ. ಈ ರೀತಿ ಮಂಗಳವಾರದ ದಿನಗಳಲ್ಲಿ ಮಾಡಿದ್ರೆ ಎಷ್ಟೋ ಜನಕ್ಕೆ ಭಗವಂತನನ್ನು ನಂಬಿರುವಂಥವರಿಗೆ ಮಕ್ಕಳು ಕೂಡ ಆಗುತ್ತೆ. ದಂಪತಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಪ್ರಯತ್ನ ಪಡಿ. ಹಾಗೆ ಯಾರಿಗೆ ಮನೆ ಕಟ್ಟುವಂಥ ಯೋಗ ಇಲ್ಲ, ನಮಗೆ ಒಂದು ಸ್ವಂತವಾಗಿ ಮನೆ ಕಟ್ಟಬೇಕು, ಮನೆ ಕೊಂಡ್ಕೊಳ್ಬೇಕು ಅನ್ನುವಂಥವರು ಈ ಮಂಗಳವಾರದ ದಿನಗಳಲ್ಲಿ ಭೂಮಿಗೆ ಯಾವುದೇ ರೀತಿಯಾದಂಥ ಹಾನಿಯನ್ನು ಮಾಡಬಾರ್ದು ಸ್ನೇಹಿತರೆ. ಅಂದರೆ ಭೂದೇವಿಗೆ ಆ ದಿನ ಭೂದೇವಿಯನ್ನು ಅಗೆಯುವಂಥದ್ದು, ನೋವು ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು. ಈ ದಿನಗಳಲ್ಲಿ ನಾವು ಭೂಮಿ ಪೂಜೆ ಕೂಡ ಮಾಡೋದಿಲ್ಲ. ಈ ಥರ ನಾವು ಇದ್ಕೊಂಡು ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ನೀವು ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಳ್ಬಹುದು. ಸ್ವಂತ ಮನೆಯ ಯೋಗವನ್ನು ನಮಗೆ ಕೊಡು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡಾಗ ಮಂಗಳವಾರ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ಇನ್ನು ಮುಖ್ಯವಾಗಿ ರಾತ್ರಿ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಉಪ್ಪಿನ ಪರಿಹಾರವನ್ನು ಮಾಡಿಕೊಂಡ್ರೆ ಯಾರಿಗೆ ಹಣಕಾಸಿನ ಸಮಸ್ಯೆಗಳಿರುತ್ತೆ, ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಸಾವಿರ ಲಕ್ಷಗಳು ಮಾಡ್ಕೊಂಡಿದ್ದೀವಿ, ಎಷ್ಟೋ ಬಡತನ ಕಾಡ್ತಾ ಇದೆ ನಿಜವಾಗ್ಲೂ ಸ್ನೇಹಿತರೆ. ಯಾಕಂದರೆ ನಾವು ಒಂದೇ ದಿನಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಬದಲಾವಣೆ ಆಗದೇ ಇರಬಹುದು, ಆದರೆ ತಪ್ಪದೇ ಆಗುತ್ತೆ. ಸುಧಾರಣೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಒಳ್ಳೆ ಚೇಂಜಸ್ಸು, ಬದಲಾವಣೆ ಅನ್ನೋದು ನಾವು ಕಾಣಬಹುದು. ಅವಕಾಶಗಳು ಅನ್ನುವಂಥದ್ದು ಆದಾಯದ ರೂಪದಲ್ಲಿ ಬರುತ್ತೆ. ಯಾಕಂದರೆ ಆದಾಯ ಅನ್ನುವಂಥದ್ದು ಯಾವಾಗ ಜಾಸ್ತಿ ಆಗ್ತಾ ಇರುತ್ತೋ ಸಾಲಗಳು ಕಡಿಮೆ ಆಗುತ್ತೆ, ಹಾಗೂ ಒಂದು ಬಡತನ ಅನ್ನುವಂಥದ್ದು ಹೋಗಿ ಶ್ರೀಮಂತಿಕೆ ಅನ್ನುವಂಥದ್ದು ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಎಷ್ಟು ನಾವು ಹುಟ್ಟುತ್ತಾನೆ ಏನೋ ಒಂದು ಎಲ್ಲ ಕಳ್ಕೊಂಡು ಬಂದಿದ್ದೀವೇನೋ ಅನ್ನೋ ಥರ ಪ್ರತಿ ಒಂದು ರೂಪಾಯಿಗೂ ಕೂಡ ಕಷ್ಟಪಡಬೇಕು. ಪ್ರತಿ ಕೆಲಸಕ್ಕೂ ಅಷ್ಟೇ, ಪ್ರತಿ ಒಂದರಲ್ಲೂ ಕೂಡ ನಮಗೆ ಸವಾಲುಗಳೇ ಜಾಸ್ತಿ ಇದೆ ಅನ್ನುವಂಥವರು ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಕಲ್ಲುಪ್ಪಿನ ಪರಿಹಾರ ಸ್ನೇಹಿತರೆ ರಾತ್ರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಂಗಳವಾರ ಯಾರಾದರೂ ದೂರ ಪ್ರಯಾಣ ಹೋಗಬೇಕು ಅನ್ನುವಂಥವರು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮಾತ್ರ ಹೋಗಿ ಬರಬಹುದು. ಹೋಗುವಾಗ ಹೋಗಲೇಬೇಕು ಅನ್ನುವಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮೊಗ್ಗಿರುವಂಥ ಲವಂಗಗಳನ್ನು 2 ಬಾಯಲ್ಲಿ ಹಾಕ್ಕೊಂಡು ಮನೆ ನಾವು ಬಿಡುವಾಗ ಅದನ್ನು ಹಾಕ್ಕೊಂಡು ಹೋಗುವಂಥ ಕೆಲಸ ಸರಾಗವಾಗಿ ಆಗಬೇಕು, ಯಾವುದೇ ಅಡೆತಡೆ ಇಲ್ಲದೆ ಅಂತಂದ್ಕೊಂಡು ಕೇಳಿಕೊಂಡು ಮುಂದೆ ಹೋಗಿ ಎಲ್ಲವೂ ಸರಾಗವಾಗಿ ಆಗುತ್ತೆ. ಇನ್ನು ಆ ದಿನ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಂಗಳವಾರದ ದಿನ. ಇನ್ನು ಏನಾದರೂ ಸಾಲ ನಿಮಗಿದೆ ಅಂತ ಹೇಳಿದ್ರೆ ಒಂದು ಸಾರಿ ಮಂಗಳವಾರ ನೀವು ರಿಟರ್ನ್ ಅವ್ರಿಗೆ ಕೊಡೋದಕ್ಕೆ ಪ್ರಯತ್ನಿಸಿ. ಸಾಲ
ಬೇಗ ತೀರಿಸ್ಬಿಡ್ತೀರಾ, ಮತ್ತು ನೀವು ಇನ್ನಷ್ಟು ಸಾಲ ಕೊಡುವ ಮಟ್ಟಕ್ಕೆ ಆ ಶ್ರೀಮಂತಿಕೆ ಅನ್ನುವಂಥದ್ದು ಬರುತ್ತೆ. ಕಡು ಬಡತನ ದೂರ ಆಗುತ್ತೆ, ದರಿದ್ರ ದೂರ ಆಗುತ್ತೆ, ಹಣಕಾಸು ಅನ್ನುವಂಥದ್ದು ನಮಗೆ ಕೂಡಿ ಬರುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುವಂಥದ್ದು. ಇನ್ನು ಮುಖ್ಯವಾಗಿ ಕಲ್ಲುಪ್ಪಿನ ಪರಿಹಾರವನ್ನು ಮಂಗಳವಾರ ರಾತ್ರಿ ಮಾಡ್ಕೊಳ್ಳಿ. ಒಂದು ಮಣ್ಣಿನದ್ದಾಗಿರಬಹುದು ಅಥವಾ ಗಾಜಿನದ್ದಾಗಿರಬಹುದು, ಎರಡರಲ್ಲಿ ಒಂದನ್ನು ಮಾತ್ರ ತಗೊಳ್ಳಿ. ಸ್ಟೀಲು, ಈ ಪ್ಲಾಸ್ಟಿಕ್ ಇದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಆ ಪರಿಹಾರ ಮಾಡಿದ್ರೂ ಕೂಡ ನಮಗೆ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಇವೆರಡರಲ್ಲಿ ಒಂದನ್ನು ನೀವು ತಗೊಂಡಿದ್ದೆ ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿ, ಉಪ್ಪು ಬಂದು ನಮಗೆ ಸಮುದ್ರ ಮಂಥನ ನಡೆದಾಗ ಲಕ್ಷ್ಮೀದೇವಿಯ ಜೊತೆ ಉದ್ಭವ ಆಗಿರುವಂಥ ಕಲ್ಲುಪ್ಪಿಗೆ ವಿಶೇಷತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಅದನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಇಡಬೇಕು. ಸಾಸಿವೆಯನ್ನು ಸ್ವಲ್ಪ ನೀವು ಹಾಕಬೇಕು. ಸಾಸಿವೆ ಬಂದು ನರದೃಷ್ಟಿಯನ್ನು ತೆಗೆಯುವಂಥದ್ದು. ಮನುಷ್ಯನಿಗೆ ತುಂಬ ಕೋಪ, ಅಸೂಯೆ, ಎಲ್ಲವೂ ಅಸಮಾಧಾನ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿದ್ದರೂ ಇನ್ನೊಬ್ಬರು ಚೆನ್ನಾಗಿರಬಾರ್ದು, ನಾವು ಮಾತ್ರ ಚೆನ್ನಾಗಿರಬೇಕು, ನಾವೇ ಶ್ರೀಮಂತರಾಗಬೇಕು, ನಾವೇ ಮುಂದೆ ಹೋಗಬೇಕು. ಈ ಥರ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇರುತ್ತೆ. ಅಂದರೆ ನಮ್ಮ ಸ್ವಂತದವರು, ಬೇರೆಯವರು ಯಾರೂ ಬರೋದಕ್ಕಾಗೋದಿಲ್ಲ, ನಮಗೆ ಗೊತ್ತಿರುವಂಥವರೇ. ಈ ಥರ ನಮ್ಮ ಬಗ್ಗೆ ಹಲವಾರು ನರದೃಷ್ಟಿ ಏನಾದರೂ ಬಿದ್ದಿದ್ರೆ ಅದು ಜಾಸ್ತಿ ಆಗ್ತಾ ಮನೆಯಲ್ಲಿ ತೊಂದರೆ, ಕಿರಿಕಿರಿ, ಜಗಳ, ಗಂಡ ಹೆಂಡ್ತಿ ಚೆನ್ನಾಗಿರೋದಿಲ್ಲ, ಮಾತಾಡೋದಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ, ಇವರೊಂದು ದಾರಿ ಅವರೊಂದು ದಾರಿ, ಮನೆಯಲ್ಲಿ ಎಲ್ಲವೂ ಒಂದು ರೀತಿಯಲ್ಲಿ ಶೂನ್ಯ ಅನ್ನೋ ಥರ ಭಾವನೆ ಬರುತ್ತೆ. ಅದಕ್ಕೆ ಅವುಗಳನ್ನು ನಾವು ಹೋಗಲಾಡಿಸಿ ಮನೆಯಲ್ಲಿ ನೆಮ್ಮದಿಯಾಗಿ ಇರಬೇಕು ಅನ್ನೋದಕ್ಕೆ ಇದನ್ನು ಮಾಡಿ. ಇಷ್ಟು ಇಟ್ಟು 5 ರೂಪಾಯಿ ಕಾಯಿನನ್ನು, ಗೋಲ್ಡ್ ಕಲ್ಲರಲ್ಲಿ ಇರುವಂಥ ಕಾಯಿನನ್ನು ತೊಳೆದು ಅರಿಶಿಣದ ನೀರಲ್ಲಿ ಉಜ್ಜಿ ಅದನ್ನು ಇದರಲ್ಲಿ ಇಡಬೇಕು. ನೀಟಾಗಿ ದೇವ್ರ ಮನೆಯಲ್ಲಾದರೂ ನೀವು ಇದನ್ನು ಇಡಬಹುದು, ಅಥವಾ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಜಾಗ ಕ್ಲೀನಾಗಿದ್ದರೆ ಇದನ್ನು ಇಡಿ ಸ್ನೇಹಿತರೆ. ರಾತ್ರಿ ಮಂಗಳವಾರ ಈ ಥರ ಇಟ್ಟು ಹೇಳ್ಕೊಳ್ಳಿ. ಪ್ರತಿಯೊಂದು ಕಷ್ಟ ಕೂಡ ಭಗವಂತನಿಗೆ ಗೊತ್ತಿರುತ್ತೆ. ಕೇಳಿಕೊಂಡು ಇದನ್ನು ನೀವು ರಾತ್ರಿ ಪೂರ್ತಿ ಕದಲಿಸ್ಬಾರ್ದು, ಬಿಟ್ಟುಬಿಡಬೇಕು. ಇದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ರಾತ್ರಿ ನಾವು ಮಲ್ಕೊಂಡ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅದು ಅಬ್ಸರ್ವ್ ಮಾಡಿಕೊಂಡು ನಾವು ಕೋರಿಕೆ ಕೇಳ್ಕೊಂಡಿರ್ತೀವಲ್ವ, ಅದಕ್ಕೆ ಶಕ್ತಿಯನ್ನು ತುಂಬುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅಲರ್ಟಾಗಿರುತ್ತೆ. ಆಗ ನಾವು ಬೇಡಿಕೊಂಡಿರುವ ಕೋರಿಕೆಗಳು ರಾತ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರನೇ ದಿನ ಇದನ್ನು ತಗೊಂಡೋಗಿ ಯಾವುದಾದ್ರೂ ದೇವತಾ ವೃಕ್ಷಗಳ ಹಾಕ್ಬಿಟ್ಟು ಬನ್ನಿ. ಅಂದರೆ ಆಲದ ಮರ, ಬೇವಿನ ಮರ ಈ ಥರ ನೋಡ್ಕೊಂಡು ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ ಒಂದಷ್ಟು ಮಂಗಳವಾರ ಮಾಡ್ಕೊಳ್ಳಿ.